ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಪ್ರಸಿದ್ಧ ಒಕ್ಕಲಿಗರ ಯಾತ್ರಾ ಸ್ಥಳ ನೇತೃತ್ವದಲ್ಲಿ ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡ ಚನ್ನಪಟ್ಟಣ ಆಟಿಕೆಗಳು ರೇಷ್ಮೆ ಬೆಳೆಯ ಖ್ಯಾತಿ ಮೇಕೆದಾಟು ಸಂಗಮ ಇಂತಹ ಸ್ಥಳವನ್ನು ಹೊಂದಿರತಕ್ಕಂಥ ರಾಮನಗರ ಜಿಲ್ಲೆಯ ನಂತರದಲ್ಲಿ ಇದೀಗ ಬೆಂಗಳೂರು ಜಿಲ್ಲೆಯನ್ನ ಪೂಜ್ಯ ಶ್ರೀ ಸೋಮನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಸುಂಧರ ತಂಡದ ನಾಯಕಿಯಾಗಿರ್ತಾರೆ. ರಾಜ್ಯ ರಾಜಕೀಯದ ಕೇಂದ್ರ ಸ್ಥಾನ. ಸೌಂಡ್ ಮೈಂಡ್ ವಿಲ್ ಬಿ ದೇರ್ ಇನ್ ದ ಸೌಂಡ್ ಬಾಡಿ. ಸುಸ್ಥಿರವಾಗಿರ್ತಕ್ಕಂಥ ಮನಸ್ಸು ಇರಬೇಕು ಅಂತಂದರೆ ದೇಹ ಸದೃಢವಾಗಿರಬೇಕು. ದೇಹ ಸದೃಢವಾಗಿರಲಿಕ್ಕೆ ಸಹಜವಾಗಿರ್ತಕ್ಕಂಥ ಒಂದು ರೀತಿ ಆಟೋಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು. ನಮ್ಮ ಉಸಿರು ಇಲ್ಲದೆ ಹೋದದ್ದೇ ಆದರೆ ದೇಹ ಹೇಗೆ ಬದುಕೋದಿಲ್ವೋ ಅದೇ ರೀತಿಯಲ್ಲಿ ನಿತ್ಯವೂ ಕೂಡ ಯೋಗ, ವ್ಯಾಯಾಮ ಮತ್ತು ಆಟಗಳು ನಮ್ಮ ಬದುಕಿನ ಭಾಗವಾದದ್ದೇ ಆದರೆ ಆಯುರ್ವರ್ಷ ಶತಾಂ ನೃಣಾಂ ಪರಿಮಿತಂ, 100 ವರ್ಷ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಬದುಕನ್ನು ಆರೋಗ್ಯವಂತವಾಗಿರ್ತಕ್ಕಂಥ ದೇಹವನ್ನು ಇಟ್ಟುಕೊಂಡು ಸಂತೋಷವಾಗಿ ಈ ಭೂಮಿ ಮೇಲೆ ಬದುಕಲಿಕ್ಕೆ ಅವಕಾಶ ಆಗ್ತದೆ. ಈ ಒಂದು ದೃಷ್ಟಿಯಿಂದ ಪೂಜ್ಯ ಗುರುಗಳು 28 ವರ್ಷಗಳ ಹಿಂದೆಯೇ, ಇದು 28ನೇ ಕ್ರೀಡಾಕೂಟವಾದ್ರೂ ಕೂಡ ಮಧ್ಯದಲ್ಲಿ ಬಂದಂಥ ಕರೋನಾದಲ್ಲಿ 1 ವರ್ಷ ಮತ್ತು ಒಮ್ಮೆ ಒಂದು ಯುದ್ಧ ಆಯಿತಲ್ಲ, ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ಆಯಿತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಶ್ರೀಮಠದಿಂದ ಖರ್ಚು ಮಾಡ್ತಕ್ಕಂಥ ಕ್ರೀಡಾಕೂಟದ ಹಣವನ್ನು ಹಾಗೇ ಕೂಡಿಟ್ಟು ಕಾರ್ಗಿಲ್ ಯುದ್ಧದಲ್ಲಿ ಸಂತ್ರಸ್ತರಾಗಿರ್ತಕ್ಕಂಥವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಶ್ರೀಮಠದಿಂದ ಮಾಡಿತ್ತು. ಹಾಗಾಗಿ ಆ 2 ವರ್ಷಗಳ ಕಾಲ ಮಾಡಿರಲಿಲ್ಲ, ಇನ್ನು ಉಳಿದಂತೆ ಎಲ್ಲ ಸಂದರ್ಭದಲ್ಲಿ ಕೂಡ ಮಾಡಿದ್ದೇವೆ. ಶ್ರೀಮಠದ ಅಮೇರಿಕದ ಸದ್ಭಕ್ತರಾಗಿರ್ತಕ್ಕಂಥ ರಾಮು ಅವರು ನಮ್ಮ ಶಿವಮೊಗ್ಗ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖೆಗೆ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಪೂಜ್ಯ ಗುರುಗಳೊಂದಿಗೆ ಅವರು ಆಡಿದ ಸಂಭಾಷಣೆಯ ಫಲವಾಗಿ ಮೂಡಿ ಬಂದಂತಹದ್ದು. ಆ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಈ ಕ್ರೀಡಾಕೂಟವನ್ನು ನಾವೆಲ್ಲರೂ ಕೂಡ ಏನು ಆಚರಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಮೊದಲ ಬಾರಿಗೆ ಶಿವಮೊಗ್ಗದಿಂದ ಪ್ರಾರಂಭವಾಗಿ ನಂತರದಲ್ಲಿ ಆದಿಚುಂಚನಗಿರಿ ಮಠದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಶಾಖೆಗಳಲ್ಲಿ ಹಲವಾರು ಬಾರಿ ಆಗ್ತಾ ಬಂದಿದೆ. ಶಿವಮೊಗ್ಗದಲ್ಲಿ 5 ಬಾರಿ, ಚಿಕ್ಕಬಳ್ಳಾಪುರದಲ್ಲಿ 4 ಬಾರಿ ಮತ್ತು ಚಿಕ್ಕಮಗಳೂರು, ಮೈಸೂರು, ಮಂಗಳೂರು, ನಮ್ಮ ಹಾಸನದಲ್ಲಿ 2 ಬಾರಿ ಆಗಿರ್ತಕ್ಕಂಥದ್ದು ಗೊತ್ತು. ಮಂಡ್ಯದಲ್ಲಿ ಕೂಡ 5 ಬಾರಿ ಆಗಿದೆ. ಈ ಒಂದು ದೃಷ್ಟಿಯಿಂದ ಒಂದೊಂದು ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ 2ನೇ ಬಾರಿಗೆ ನಮ್ಮ ಮತ್ತೆ ಹಾಸನಕ್ಕೆ ಬಂದಿರತಕ್ಕಂಥದ್ದು ತುಂಬ ಚೆನ್ನಾಗಿ ಆಗ್ತಾ ಇದೆ. ವ್ಯವಸ್ಥೆಗಳನ್ನ ಭಕ್ತರೊಂದಿಗೆ ಸ್ಥಳೀಯ ಕ್ರೀಡಾ ಅಧಿಕಾರಿಗಳೊಂದಿಗೆ ಸೇರಿ ನಮ್ಮ ಶಂಭುನಾಥ ಸ್ವಾಮಿಗಳು ಹಾಸನ ಜಿಲ್ಲೆಯ ಮಠದ ಕಾರ್ಯದರ್ಶಿಗಳಾಗಿ ಸುಸೂತ್ರವಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕ್ರೀಡಾಕೂಟ ಚೆನ್ನಾಗಿ ಆಗಲಿ. ಸಚಿನ್ ತೆಂಡೂಲ್ಕರ್ ಒಂದು ಮಾತು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು. ಮಕ್ಕಳು ನೀವು ಕೇಳಿದಿರಿ, ಸಚಿನ್ ತೆಂಡೂಲ್ಕರ್ ಗೊತ್ತಾ? ಕೈ ಎತ್ತಿ ಎಷ್ಟು ಜನ ಗೊತ್ತು? ಹೌ ಮೆನಿ ಆಫ್ ಯು ನೋ ಸಚಿನ್ ತೆಂಡೂಲ್ಕರ್? ಅವ ಒಂದು ಮಾತನ್ನ ಹೇಳೋದು, ಅವ ಹೇಳ್ತಿರ್ತಾನೆ, ವಿ ಇಂಡಿಯನ್ಸ್ ಆರ್ ಗ್ರೇಟ್ ಸಪೋರ್ಟರ್ಸ್ ಆ್ಯಂಡ್ ಪ್ರಮೋಟರ್ಸ್ ಆಫ್ ಸ್ಪೋರ್ಟ್ಸ್. ತುಂಬ ಒಳ್ಳೆ ಮಾತದು. ವಿ ಇಂಡಿಯನ್ಸ್ ಆರ್ ಗ್ರೇಟ್ ಸಪೋರ್ಟರ್ಸ್ ಆ್ಯಂಡ್ ಪ್ರಮೋಟರ್ಸ್ ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಪುವರ್ ಪ್ರಾಕ್ಟೀಷನರ್ ಅಂತ ಹೇಳ್ತಾರೆ. ಸುಮಾರು 140 ಕೋಟಿ ಜನಸಂಖ್ಯೆಯುಳ್ಳಂಥ, ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯುಳ್ಳಂಥ ನಮ್ಮ ದೇಶದಲ್ಲಿ ಯಾಕೆ ಇವತ್ತಿಗೂ ಕೂಡ ಒಲಿಂಪಿಕ್ಸ್ನಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ, ನಮ್ಮ ಟೆಕ್ನಾಲಜಿಗೆ ಅನುಗುಣವಾದಂತಹ ಸಾಧನೆ ಆಗ್ತಾ ಇರಲಿಲ್ಲ ಇಷ್ಟು ವರ್ಷಗಳು ಅಂತಂದರೆ ನಾವೇನೋ ಆಟೋಟಗಳ ಪ್ರಿಯರೇನೇ. ಆದರೆ ಓಡು, ಆಡು ಮತ್ತು ನೋಡೋದಕ್ಕೆ ನಾವು ರೆಡಿಯಾಗಿದ್ವಿ ಹೊರತು ಅದನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಅಷ್ಟೊಂದು ಶ್ರಮ ವಹಿಸ್ತಾ ಇರಲಿಲ್ಲ.